वास्तव न्यूज में स्वागत है आपका। मैं सरदार विजयपुर जिला निडगुंदी तालुका का आलमट्टी यानी कि वहां पर अरब दिन में एक छोटा सा गांव है और वहां पे गांव के लोगों का अब ये आरोप है कि यहाँ पर शौचालय ही नहीं है और रोड रास्ते इतने खराब हो गए हैं, ना जाने वो पैसा आखिर किसके जेब चला गया बिल्कुल ही पता नहीं। मगर अरब दिनी गांव के सभी महिलाओं ने आज ये आरोप करने लग गए हैं ताकि यहाँ पर इतना कीचड़ बन गया है ताकि यहाँ पर लोग, बूढ़े, बच्चे, स्कूल के बच्चे यहाँ पर फंस रहे हैं और गिर भी रहे हैं। आखिर यहाँ पर ना जाने किसी की मौत हो गई तो आखिर इसका जिम्मेदार कौन होगा। आखिर यहाँ पर रोड रास्ता क्यों नहीं बन पा रहा, यहाँ पर महिलाओं के लिए या किसी के भी लिए हो शौचालय क्यों इस गांव में नहीं है। आखिर है क्या सरकार का पैसा, क्या यहाँ पर शौचालय बनाने के लिए क्या मंजूर हो गया है या नहीं, या फिर हो गया है तो आखिर वो पैसा कहाँ चला गया है। तो आप फिर यहाँ पर महिलाएं अपनी शर्म छोड़कर ये कहने लग गए हैं ताकि शौचालय जाने के लिए अब जंगलों में नसीब है इनको जाने के लिए, मगर इतनी बड़ी गलत दुनिया बन गई है, आखिर क्यों नहीं। ये तो सोचने लग गए हैं और समझने भी लग गए हैं आखिर क्यों ऐसा होने लग गया है ताकि इस गांव में शौचालय क्यों नहीं बन पा रहा। अब तो सोचते सोचते लोग अब तो यहाँ पर आंदोलन की चेतावनी भी करने लग गए हैं ताकि यहाँ पर शौचालय क्यों नहीं बन पा रहा है। ना जाने ऐसे बहुत सारे आरोप यहाँ पर ना जाने महिलाएं शौचालयों के लिए अब क्या क्या बोलने लग गए हैं। इसी रिपोर्ट में आइए देखेंगे एक रिपोर्ट में। ತೆಲಿಗೆ ಅಂತ್ರಿ ನಾನು ಗ್ರಾಮ ಘಟಕದ ಅಧ್ಯಕ್ಷರದೀನಿ। ಇದು ರೋಡ ಎಷ್ಟು ಸಲ ಹೇಳಿದೆವ್ರಿ, ಎಲ್ಲ ಮೆಂಬರ್ಗಳಿಗೆ ಹೇಳಿದೆವು, ಪಂಚಾಯತ್ಯಾಗ ಹೋಗಿ ಹೇಳಿ ಬಂದೆವು, ಪಿ ಡಿ ಒಗೆ ಹೇಳಿದೆವು, ಯಾರೂ ಸ್ಪಂದನೆ ಮಾಡಿಲ್ರಿ। ಅದನ್ನು ನೀವು ಅಚಾನಕ್ ನೀವು ಏನು ಮಾಡಲಿಲ್ಲ, ಇದನ್ನು ಇಟ್ಟ ಬಿಟ್ರಿ ಅಂದ್ರೆ ಮಕ್ಕಳು ದಿನ ಹೊತ್ತಂಟ್ರು ಇಲ್ಲೇ ಅಡ್ಡಾಡ್ದು ಮೇನ್ ರೋಡ್ ಇದಾರೆ ನಮಗೆ ಹಳ್ಳಿ ಅವರಿಗೆ। ಮತ್ತು ಇದನ್ನ ಏನು ನೀವು ಸ್ಪಂದನೆ ಮಾಡ್ಲಿಕ್ಕಂದ್ರೆ ಇದು ನಾವು ಸತ್ಯಾಗ್ರಹ ಮಾಡ್ತೀವಿ ನೋಡ್ರಿ, ನಾವು ಪಂಚಾಯತಿ ಕಿಲಿ ಹಾಕಿ ಮಕ್ಕಳು ನೋಡ್ಕೊತಾ ಇದೇವು ಸರ। ರೋಡ್ ಇದು ಮಾಡೇ ಇಲ್ರಿ ಇನ್ನೂ ತಕರಿ, ಮತ್ತು ಮಕ್ಕಳು ಶಾಲೆ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಆಗೈತ್ರಿ ಅಡ್ಡಾಡಕ್ರಿ। ಮತ್ತು ಮೇಲಾಗೆಲ್ಲ ಸಂತಿ ಪ್ಯಾಟಿ ಇಲ್ಲೇ ನಮ್ಮ ಜನ ಇಲ್ಲೇ ಹೋಗ್ತಾರ 3 ಜನ ರೀ। ಇದು ರೋಡ್ ಸರಿಯಾಗಿ ಯಾರೋ ಇನ್ನೂ ತಕರಿ ಅಧಿಕಾರಿಗಳು ಯಾರು ಸಂಬಂಧಪಟ್ಟವ್ರು ಯಾರು ನೋಡಿ ಇಲ್ರಿ ಇನ್ನೂ ತಕ ಬಂದ್ ರಗಡ್ ಸುಮಾರು ಸಲ ನಾವು ರಗಡ್ ಸಲ ಬಿದ್ದೇವ್ರಿ, ಮುದುಕರು ಬಿದ್ದಾರಿ ರಸ್ತಾದೊಳಗ, ಎಲ್ಲರೂ ಬಿದ್ದಾರೆ, ಸಣ್ಣ ಮಕ್ಳು ಬೀಳ್ತಾವ, ದಿನ ಹೊತ್ತು ಮುಗಿದ್ರೆ ಮಕ್ಳು ಅಡ್ಡಾಡ್ತಾವ್ರಿ। ಮತ್ತು ನಮ್ಮ ಶಾಲೆಯವರು ಅಡಿಗೆ ತಗೊಂಡ್ ಹೋಗ್ತಾರೆ, ಅವರು ಪಾಪ ಸುಡು ಕ್ಯಾನ್ ಸಾಂಬಾರ್ ಒಯ್ತಾರಿ, ಅನ್ನ ಒಯ್ತಾರ, ಅವ್ರ ಮೇಲೆ ಬಿತ್ತಂದ್ರ ಪಾಪ ಅವ್ರ ಪರಿಸ್ಥಿತಿ ಗಂಭೀರ ಆಗತ್ತ। ಮತ್ತೆ ಈಗ ಸಂಬಂಧಪಟ್ಟವ್ರು ಇದಕ್ಕೆ ಕಣ್ಣು ತೆಗಿಬೇಕ್ರಿ ಎಲ್ಲರೂ ಅಧಿಕಾರಿಗಳ್ರಿ। ನಾನು ಅಂತೇಳಿ ನನ್ನ ಹೆಸರು DSS ರೀ, ರಾಜ್ಯಾಧ್ಯಕ್ಷ ಇದೀನಿ ನಾನು, ಮತ್ತು ನನ್ನ ಹೆಸರು ಇನ್ಕಾ ಮಾದಾರ್ ಅಂತ ಹೇಳ್ರಿ। ಇಲ್ಲಿ ಶಾಲೆಗೆ ಮಕ್ಕಳಿಗೆ ಹೋಗಕ್ಕೆ ಪ್ರತಿ ವರ್ಷನೂ ಇದೇ ರೀತಿ ನಾವು ರಗಡ ಸಲ ಹೇಳ್ಕೊತ ಬಂದೀವಿ, ಎಲ್ಲ ಹೇಳಿದ್ರು ಯಾರು ಕೇಳಾಕತ್ತಿಲ್ಲ, ಇದಕ್ಕೆ ಯಾರು ಕೇರ್ನು ಮಾಡವಲ್ರ। ದಿನ ಮಕ್ಕಳು ಹೋಗ್ಬೇಕಾದ್ರೆ ಹುದಲಾಗ ಅಡ್ಡಾಡ್ಕೊತ ಹೋಗೋದು ಬರೋದು, ನಾವು 4 ಸರಿ ಪಂಚಾಯತ್ರಿಗೆ ಹೇಳಿದೆವು, ಪಿ ಡಿ ಅವ್ರಿಗೆ ಹೇಳಿದೆವು, ಮೆಂಬರ್ಗಳು ಹೇಳಿದ್ರು, ಯಾರು ಇದು ಮಕ್ಕಳ ಕಂಟಿ ಬಂದು ತೆಗ್ಸಾಕಾಗತ್ತಿಲ್ಲ। ಮತ್ತು ರೋಡ್ ಯಾವಾಗ ಮಾಡ್ತಾರೆ ಇವರು ಪಾಪ ದಿನ ಮಕ್ಕಳು ಕಾಲಾಗ ರಜೆ ತುಳ್ಕೊತ ಹೋಗೋದು, ಅಕಸ್ಮಾತ್ ರಜಾಕ್ ಬರ್ದಲ್ಕ ಸುತ್ತಾದ ರೋಡ್ ಮ್ಯಾಗ ಅದು ಹೋಕಾರ ಹವೇರ್ ಮ್ಯಾಗ, ಅಲ್ಲಿ ಹವೇದೊಳಗೆ ಏನು ಸಮಸ್ಯೆ ಆಗ್ತದ ಜವಾಬ್ದಾರಿ ಯಾರು ಹಾಂ। ಈ ಥರ ನಮ್ಮ ಊರಾಗ ರೋಡಿನ ಭಾಳ ಸಮಸ್ಯೆ ಐತ್ರಿ, ಯಾರು ಇದಕ್ಕೆ ಮೇಲಾಧಿಕಾರಿಗಳು ಬಂದು ಇದಕ್ಕೆ ಸ್ಪಂದನೆ ಮಾಡ್ಬೇಕು ನೋಡ್ರಿ, ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ। ಇದನ್ನು ನಮ್ಗೆ ಶಿಶಿ ರೋಡ್ ಮಾಡಿದ್ರೆ ಅಂದ್ರೆ ಭಾಳ ಉತ್ತಮ ಆಗತ್ತೆ, ಎಲ್ಲ ಶಾಲೆ ಮಕ್ಕಳಿಗೆ ಆಗತ್ತ, ಸಾರ್ವಜನಿಕರಿಗೆ ಆಗತ್ತ, ಪ್ರತಿ ವಾರ ಸಂತೆಗೆ ಅಂತ ಹೋಗ್ತಾರೆ, ಸಣ್ಣ ಮಕ್ಕಳು ಅಂತ ದೊಡ್ಡವರು ಮುದುಕರು ಎಲ್ಲರೂ ಹೋಗ್ತಾರೆ। ಇದು ಶಿಶಿ ರೋಡ ಮಗ್ಲು 2 ಕಡೆ ಚರಂಡಿ ಆತಂದ್ರೆ ಭಾಳ ಉತ್ತಮ ಆಗತ್ತೆ ನೋಡಿ ಸರ್, ಮಾಡ್ಬೇಕು ಇದನ್ನು, ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ನೋಡ್ಬೇಕು। ಸಾಲಿ ಹೋಗ್ಕೇರಿ, ಒಟ್ಟ ಇಲ್ಲಿ ಜಾಗ ಇಲ್ರಿ ನಮಗೆ, ಹೋಗ್ಬೇಕಂದ್ರೆ ಬರ್ರಿ ಅಡ್ಯಾಗ ಆಸೆ ಹೋದ್ರಿ, ಮಳೆ ಪಳಿ ಬಂತಂದ್ರೆ ಬರ್ರಿ ರಜನ್ಯಾಗ ಆಸೆ ಹೋದ್ರಿ, ಗಾಡಿ ಹೋಗಿ ಬರ್ತೇವ್ರಿ, ತೊಂದರೆ ಭಾಳ ಆಗತ್ತೀರಿ ನಮಗೆ। ಒಟ್ಟ ನೀವು ಹೋಗ್ತೇವ್ರಿ ರಾಡ್ಯಾಗ, ಮತ್ತು ಈಗ ಕಾಂಕ್ರೀಟ್ ಹಾಕಿಸ್ರಿ, ನಾವು ಸಾಲಿ ಹುಡುಗರು ಹೋಗ್ತೇವ್ರಿ ದಿವಸ ಹಿಂಗೆ ಪಟ್ಪಟ್ಟಿ ಮಳೆ ಬರಕತ್ತಂದ್ರೆ ಇವು ಕಾಲು ಇವು ಹಾಕೋರಿ, ಮತ್ತು ಹಂಗೆ ಜರಿತಾರೆ ಹೋಗಕ್ಕೆ ದಾರಿ ಒಟ್ಟ ಇಲ್ರಿ, ತೊಂದರೆ ಆಗತ್ತೀರಿ ನಮಗೆ, ಗಾಡಿ ಹಂಗೆ ಹೋಗ್ಕೋರಿ, ಜಾಗ ಇರ್ಲಿಕ್ಕ ರೋಡ್ ಮ್ಯಾಗ ಹಾಸಿಕ್ಕಿರಿ, ಹುಡುಗರು ಹೋಗಕತ್ತಾರ ನಮಗೆ ಅಲ್ಲಿ ಬೈದಾಡ್ತಾರ್ರಿ, ಇಲ್ಲಾಕೆ ಹೋಗಿರಿ ಅಲ್ಲಿ ಹೋಗಕ್ಕೆ ಇಲ್ರಿ, ನಾವು ಇಲ್ಲಿ ರಾಡ್ ಆಗೈತಿ, ಒಟ್ಟ ಹೋಗಕ್ಕೆ ತೊಂದರೆ ಆಗ್ತೈತಿ ನಮಗೆ, ಅದಕ್ಕೆ ರೋಡ್ ಮ್ಯಾಗ ಸುತ್ತ ಹೊಂಟಿರಿ ನಾವು।
ಹೆಂಗ್ರಿ ಲಾಲ್ವಿ ದರ್ಶೀರ್ ಸಾಬ್ ಅತನಿ ರೀ. ಈಗ ನೋಡ್ರಿ ಹೆಣ್ಮಕ್ಳಿಗೆ ಸಂದಾಸ್ಗೆ ಹೋಗೋಕೆ ಭಾಳ ತ್ರಾಸ ಐತ್ರಿ. ಊರಲ್ಲಿ ಗಲೀಜು ಭಾಳ ಐತ್ರಿ. ಮತ್ತು ಮುದುಕರು ತದಕರು ಬಿದ್ದು ಬರಕತ್ತಾವ್ರಿ ದಿನಾನು. ಮತ್ತು ಹಿಂಗಂದ್ರೆ ಹ್ಯಾಂಗ್ರಿ ಒಂದು ಸ್ವಲ್ಪ ಸರಿಯಾಗಿ ಚಂದಂಗ ಮಾಡಿ ಕೊಡ್ರಿ. ಒಂದು ಸ್ವಲ್ಪ ಮೊಳಕಲ್ ಮಠ ನೀರಾಗ್ರಿ ಮುದುಕರು ಬಿದ್ದು ಈಗ 4-5 ಮುದುಕರಿಗೆ ಕಾಲು ಮುರಿದಾವ್ರಿ. ಈಗ ಏನ್ ಮಾಡ್ಬೇಕ್ರಿ? ಮನಿ ಮುಂದ ಶೌಚಾಲಯ ಮಾಡಾಕ ಜಾಗ ಇಲ್ರಿ, ಮತ್ ಇಲ್ಲೇ ಬರಾಕಿಲ್ರಿ. ಈಗೆಲ್ಲ ಹೊಲಸಂದ್ರ ಬ್ಯಾಡ ಸುದ್ದಿ. ಹೆಣ್ಮಕ್ಳಿಗೆ ಏನು ಮರ್ಯಾದೆ ಇಲ್ರಿ, ಮರ್ಯಾದೆ ಏನು ಇಲ್ರಿ. ನೋಡ್ರಿ ಒಂದ್ ಸ್ವಲ್ಪ ಕಣ್ಣು ಅಂತರಿ ಒಂದ್ ಸ್ವಲ್ಪ. ಮತ್ತ ಏನ್ರಿ ಹುಳ ಹುಪ್ಪಡಿ ಬಾಳ ಸೇರಾಕತ್ತೇವ್ರಿ ಅಲ್ಲಿ ಸಂಡಸ್ ಜಾಗದಾಗ. ಅದೇನ್ ಬಾಳ ಹೊಲಸಂದ್ರ ಇದೇನ್ ಏನ್ ನೋಡಂತ ಇಲ್ರಿ. ಚಿಕ್ಕ ಮಕ್ಳು ಹೋಗ್ತಾವ್ರಿ. ನಮ್ಮ ಅಂಗನವಾಡಿ ಮಕ್ಳ್ರಿ ಒಂದ್ 2-3 ಹುಡುಗರು ಬಿದ್ರಿ ಅಲ್ಲಿ ಮನೆ ಪಾಪ ರಾಡ್ಯಾಗ ಬಿದ್ರಿ. ಸಣ್ಣ ಮಕ್ಳು ಅವು ಏನ್ ಮಾಡ್ಬೇಕು ಹೇಳ್ರಿ ಪಾಪ. ಅವಕ್ ಏನ್ ತಿಳಿತೈತ್ರಿ? ಮಕ್ಳು ಬೀಳ್ತಾರ್ರಿ. ಮತ್ತ ಮೇಲಾಗಿ ಇವು ನಮ್ಮ ಸಾಲಿ ಹುಡುಗರು 7ನೇ ತರಗತಿ ಮಕ್ಳು ಹೋಗ್ತಾವ್ರಿ ಡೈಲಿ ರೀ. ಅವು ಬೀಳ್ತಾವ್ರಿ. ಬ್ಯಾಗ್ ತಗೊಂಡ್ ವಜ್ಜಿ ಬ್ಯಾಗ್ ಹೊತ್ಕೊಂಡ್ ಹೋಗ್ತಾವ್ರಿ. ನಮ್ಮ ಬಾಳ ಸಮಸ್ಯೆ. ಹಾ ರೀ ತಗೊಂಡ್ ಬರ್ತಾರ ಪಾಪ ಅವ್ರಿಗೆ ದೊಡ್ಡ ಕಷ್ಟದ ವಿಚಾರ ರೀ. ಪಾಪ ಹೊತ್ಕೊಂಡ್ ಬರಕ ಮ್ಯಾಲಿಗಿಲ್ ಚೆಲ್ಲಿದ್ರ ಸಮಸ್ಯೆ ಆಗತ್ರಿ. ಅದಕ್ಕ ದಯಮಾಡಿ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳಿದ ಲಘು ಗಮನ ಹರಿಸ್ಬೇಕ್ರಿ, ಸ್ಪಂದಿಸ್ಬೇಕ್ರಿ. ನಮ್ಮ ಊರನ್ನು ನಮ್ಮ ಗ್ರಾಮ ರೀ. ಇಲ್ಲ ಅಂದ್ರ ಸತ್ಯಾಗ್ರಹ ಮಾಡ್ಬೇಕಾಗಿತ್ತು. ನಾವ್ ಬರೀ ಹೆಣ್ಮಕ್ಳ ಕೂಡ್ಬೇಕಾಗಿತ್ತು ನೋಡ್ರಿ ರಸ್ತಾಕ್ರಿ. ರೋಡಿಗೆ ರೋಡಿಗೆ ನಾವ ಬಂದ್ ಕೂಡ್ತೇವ್ರಿ ಇಲ್ಲಿ.